ಸರ್, ವಿನೂತನವಾಗಿ ಹಾವೇರಿಯಲ್ಲಿದೆ ಪ್ರಪ್ರಥಮ ಬಾರಿಗೆ ಒಂದು ಸೊಪ್ಪಿನ ಮೇಳ ಅಂತ ಮಾಡಿದ್ರಿ. ಸೊಪ್ಪು ಮೇಳದಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ, ಖುಷಿ ಪಡ್ತಾರೆ. ಈಗ ಎಷ್ಟೋ ಜನ ತೊಗೊಂಡು ಹೋಗ್ತಾ ಇದ್ದಾರೆ. ಏನಿದ್ರ ವಿಶೇಷತೆ ಏನು ಸರ್? ನಿಜ ಹೇಳಬೇಕು ಅಂದರೆ ಸೊಪ್ಪನ್ನು ಅಂಥದ್ದು ಕಡು ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಪ್ರತಿ ವಾರದಲ್ಲಿ ಒಂದು 3 ದಿನನಾದರೂ ಅವ್ರ ಅಡುಗೆಗಳಲ್ಲಿ ಒಂದಿಲ್ಲ ಒಂದು ವಿಧವಾಗಿ ಬಳಕೆ ಆಗುತ್ತೆ. ನೇರ ಹಸಿ ಸೊಪ್ಪು ತಿಂತಾರೆ, ಸಾಂಬಾರ್ಗೆ ಹಾಕ್ತಾರೆ, ಬರೀ ಸೊಪ್ಪನ್ನು ಬೇಯಿಸಿ ತಿಂತಾರೆ, ಉಪ್ಪು ಸೊಪ್ಪು ಅಂತ ಮಾಡಿ ತಿಂತಾರೆ. ಈಗೆಲ್ಲ ಸೊಪ್ಪು ತಿಂತಾರೆ. ಈ ಥರದ ವೈವಿಧ್ಯ ಇರೋ ಅಂಥದ್ದು, ಈ ಥರ ಪೌಷ್ಟಿಕಾಂಶ ಇರೋ ಅಂಥದ್ದು, ಈ ಥರದ ನೂರಾರು ವೈವಿಧ್ಯ ಇರೋ ಅಂಥ ಸೊಪ್ಪನ್ನ ತುಂಬ ಕಳೆದು ಹೋಗ್ತಾ ಇರೋಂಥ ಪರಿಸ್ಥಿತಿ ಹೋಗ್ತಾ ಇದೆ. ಹಾಗಾಗಿ ಬರೀ ಹಳ್ಳಿ ಮಟ್ಟದಲ್ಲೇ ಈ ಸೊಪ್ಪುಗಳು ಕಡಿಮೆ ಆಗ್ತಿರೋ ಅಂಥ ಇದರಲ್ಲಿ ಗ್ರಾಹಕರಿಗೆ ತಿನ್ನೋಕ್ಕಿಷ್ಟ ಇದೆ, ಸಿಗ್ತಾ ಇಲ್ಲ ಅವ್ರಿಗೆ. ಈ ಉದ್ದೇಶದಿಂದ ಇದರಲ್ಲಿ ಒಳಗಿರೋ ಅಂಥ ಔಷಧೀಯ ಗುಣಗಳು, ಅದರಿಂದ ಪೌಷ್ಟಿಕಾಂಶಗಳು, ಈ ಥರದ್ದು ಎಲ್ಲದೂ ಗೊತ್ತಾಗಬೇಕು ಅನ್ನೋಂಥ ಉದ್ದೇಶದಿಂದ ಹಳ್ಳಿ ರೈತರಿಗೆ ಮಾರಾಟ ಮಾಡೋದ್ರಿಂದ ಬೆಳೆಯೋದ್ರಿಂದ ಅನುಕೂಲ ಆಗಬೇಕು, ಗ್ರಾಹಕರಿಗೆ ತಿನ್ನೋದ್ರಿಂದ ಅನುಕೂಲ ಆಗಬೇಕು. 2 ಉದ್ದೇಶ ಇಟ್ಕೊಂಡು ಹಾವೇರಿಯಲ್ಲಿ ಮೇಳ ಆಯೋಜನೆ. ಈಗ ಕರಿಬೇವು, ಕೊತ್ತಂಬರಿ, ಮೂಲಂಗಿ ಈ ಥರದ್ದು ಒಂದಷ್ಟು ಸೊಪ್ಪುಗಳನ್ನು ಬಿಟ್ಟರೆ ಈಗಿನ ಜನ್ರೇಷನ್ನವ್ರಿಗೆ ಮಕ್ಕಳಿಗೆ ಹೇಳ್ಕೊಡೋದಕ್ಕೂ ಇಂಥ ಸೊಪ್ಪಿದೆ ಅಂತೇಳಿ ಫಸ್ಟ್ ಆಫ್ ಆಲ್ ಪೋಷಕರಿಗೆ ಗೊತ್ತಾಗ್ತಿಲ್ಲ. ಅಷ್ಟೊಂದು ಸೊಪ್ಪುಗಳಿದೆ, ಇದರಿಂದ ಎಷ್ಟು ಉಪಯೋಗ ಆಗುತ್ತೆ ಜನಕ್ಕೆ? ಸರ್, ನಾವು ಇಲ್ಲಿಟ್ಟಿರೋದೇ 120 ಜಾತಿ ಸೊಪ್ಪಿಟ್ಟಿದ್ದೀವಿ. ಅದರಲ್ಲಿ ನಿಮಗೆ ಬಸಳೆ ಅಂದ ತಕ್ಷಣ ಹಸಿರು ಬಸಳೆ ಅಂತಾರೆ, ಕೆಂಪು ಬಸಳೆ ಇದೆ, ಆಮೇಲೆ ಇಂಥದ್ದು ಅಕ್ಕರಿಕೆ ಸೊಪ್ಪು ಅಂತಿದೆ. ನಿಮ್ಮ ಹಾವೇರಿ ಉತ್ತರ ಕನ್ನಡ ಭಾಗ ಅಕ್ಕರಿಕೆ ಸೊಪ್ಪನ್ನ ಬರೀ ಸೊಪ್ಪನ್ನೇ ತಿಂತಾರೆ. ಬಟ್ ಇದರಲ್ಲಿ ಅತಿ ಹೆಚ್ಚು ರಿಚ್ಚು ಪ್ರೋಟೀನ್ ಇದೆ. ತುಂಬ ನಿಮಗೆ ಔಷಧಿಗೆ ಅಕ್ಕರಿಕೆ ಸೊಪ್ಪು ಬೆಳೆದ್ರೆ ಈಗಲೂ ಹೇಳ್ತಾರೆ, ಅಕ್ಕರಿಕೆ ಸೊಪ್ಪು ಬೆಳೆದ್ರು ಕೋಟ್ಯಾಧೀಶ ಆಗ್ತಾನೆ ಅಂತ ಈಗಲೂ ಹೇಳ್ತಾರೆ. ಆ ಥರದ್ದು ಡಿಮ್ಯಾಂಡ್ ಇದೆ. ಅದಕ್ಕೆ ಅಕ್ಕರಿಕೆ ಸೊಪ್ಪಿಗೆ ಎಕರೆಗಟ್ಟಲೆ ಬೆಳೆದ್ರು ಹೋಗೋದು ಡಿಮ್ಯಾಂಡ್ ಇದೆ. ಈ ಥರದ್ದು ಮಾದಿದೆ, ಒಣಗೊನೆ ಸೊಪ್ಪು ಅಂತಿದೆ, ರಾಜಗಿರ ಅಂತಿದೆ. ರಾಜಗಿರ ಅನ್ನೋಂಥ ಸೊಪ್ಪು ರಕ್ತ ಶುದ್ಧಿ ಮಾಡೋ ಅಂಥ ಸೊಪ್ಪು, ರಕ್ತ ಜಾಸ್ತಿ ಆಗೋಂಥ ಸೊಪ್ಪು. ಇದು ಒಂದೊಂದು ಇದಿದೆ. ನಮ್ಮ ಬೇರೆ ಬೇರೆ ದೇಶದ ಲೊಟ್ಟು ಇವಕ್ಕೂ ಡಿಮ್ಯಾಂಡ್ ಇದೆ. ಒಟ್ಟಾರೆಯಾಗಿ ಸ್ಥಳೀಯ ಸೊಪ್ಪುಗಳು, ದಿನಬಳಕೆ ಸೊಪ್ಪುಗಳು, ಬೇರೆ ದೇಶದಲ್ಲಿ ಬೇರೆ ಕಡೆ ಬೆಳೆಯುವಂಥ ಸೊಪ್ಪುಗಳು, ಬೆಳಗಿನ ಉಪಹಾರಕ್ಕೆ ಬರೋ ಸೊಪ್ಪು ತಿನ್ನೋ ಅಂಥ ಈ ಥರದ್ದು ಎಲ್ಲದನ್ನು 120 ಜಾತಿ ಸೊಪ್ಪಿಟ್ಟಿದ್ದೀವಿ. ಉಪಯೋಗನೂ ಮಾರಾಟಕ್ಕೂ ಸಹ ವ್ಯವಸ್ಥೆ ಮಾಡಿ 50 ಜಾತಿ ಸೊಪ್ಪುಗಳನ್ನ ಮಾರಾಟಕ್ಕೆ ಒಂದಷ್ಟು ಬೀಜಗಳನ್ನಾಗಿರ್ಬೋದು ಅವನ್ನೆಲ್ಲ ತೊಗೊಂಡಿದ್ದಾರಲ್ಲ. ಈಗ ಒಂದು ವೇಳೆ ಅದು ಖಾಲಿ ಆಗೋಯ್ತು, ಮತ್ತೆ ಹೇಗೆ ಸಂಪರ್ಕಿಸೋದು? ಇದು ನಾವು ಮುಖ್ಯವಾಗಿ ಗ್ರಾಹಕರಿಗೆ ಹೇಳೋದೇನು ಅಂದರೆ, ಸೊಪ್ಪಿನ ಬೀಜಗಳನ್ನ ನೀವು ಅವ್ರ ಮನೆ ಮುಂದೆ ಪಾಟ್ ಇರುತ್ತೆ, ಪಾಟಲ್ಲಿ ಬೆಳೀರಿ. ಮನೆ ಮುಂದೆ ಏನೋ ಸ್ವಲ್ಪ ಜಾಗ ಇರುತ್ತೆ, ಅವರು ಆ ಜಾಗದಲ್ಲೇ ಬೆಳೀಬೋದು. 15 ದಿನಕ್ಕೆಲ್ಲ ಸೊಪ್ಪು ಶುರು ಆಗುತ್ತೆ. ನಿಮಗೆ ಚೂಟಿದ್ರು ಬರ್ತಾನೆ ಇರುತ್ತೆ. ನಿಮಗೆ ಇಲ್ಲಿ ಸೊಪ್ಪು ಒಂದು ಬೀಜ ವ್ಯವಸ್ಥೆ ಮಾಡಿದ್ವಿ. ಸೊಪ್ಪಿನ ಬೀಜದಲ್ಲಿ ನಾವು ನಂಬರ್ ಕೊಟ್ಟಿದ್ದೀವಿ. ನಾವು ಇಲ್ಲಿ ಹಾವೇರಿಯಲ್ಲಿ ನಮ್ಮ ಸಹಯೋಗ ಸಂಸ್ಥೆ ಇದೆ, ವನಶ್ರೀ ಅಂತ, ಅವ್ರ ಮೂಲಕ ಇಲ್ಲ ನಾವು ನೇರ ಇಲ್ಲಿ ನಮ್ಮ ಶಿಗ್ಗಾವಿಲಿ ಕೆಲಸ ಮಾಡ್ತಿದ್ದೀವಿ. ಅಲ್ಲಿ ಸಿಗುತ್ತೆ. ಬಟ್ ಸಿಗದೇ ಇದ್ದರೆ ನಮಗೆ ಅವರು ಫೋನ್ ಮಾಡಿದರೆ ಅವ್ರಿಗೆ ಇರೋ ಜಾಗಕ್ಕೆ ಕೊರಿಯರ್ ವ್ಯವಸ್ಥೆ ಮಾಡ್ತೀವಿ. ಪೋಸ್ಟ್ ಮತ್ತು ಕೊರಿಯರಲ್ಲಿ ಅವ್ರಿಗೆ ಏನು ಬೇಕೋ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಓಕೆ, ಇದು ಈಗ ನೈಸರ್ಗಿಕವಾಗಿ ಎಲ್ಲ ಸೊಪ್ಪುಗಳ ತಳಿಯನ್ನು ನೋಡಬೇಕು ಅನ್ನೋದು, ಅದ್ರ ಬಗ್ಗೆ ತಿಳ್ಕೋಬೇಕು, ಬೆಳಿಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿದೆ. ಇದು ಜನಕ್ಕೂ ಕೂಡ ರೀಚ್ ಆಗಬೇಕು. ಈ ಮೂಲಕ ಇನ್ನೂ ನಾಳೆ ಕೂಡ ಇರುತ್ತೆ. ಜನಕ್ಕೆ ಹೆಚ್ಚು ಬಂದಷ್ಟು ಅದ್ರ ಬಗ್ಗೆ ತಿಳುವಳಿಕೆ ಸಿಗುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಜನರಿಗೆ? ಸರ್, ಜನಗಳು ನೋಡಿ ಸರ್, ಇದು ಅಪರೂಪದ ಕಾರ್ಯಕ್ರಮ. ಇನ್ನು ಇವರು ನಾಳೆ ಬಿಟ್ಟು ನಾಡಿದ್ದು ಬಂದರೂ ಇಲ್ಲಿ ಸಿಗಲ್ಲ. ಹಾಗಾಗಿ ನಾನು ಹೇಳೋದು ಗ್ರಾಹಕರಿಗೆ ಮತ್ತು ರೈತರಿಗೆ, ಏನೆಲ್ಲ ಸರ್ಕಾರಿ ಅಧಿಕಾರಿಗಳು, ಅಫಿಷಿಯಲ್ಸ್ ಇದ್ದಾರೆ, ಅವರು ಬಂದು ಇದನ್ನು ಉಪಯೋಗ ಪಡ್ಕೊಳ್ಳಿ. ಅವರು ಬಳಕೆ ಮಾಡೋದು ಸೆಕೆಂಡ್ರಿ. ಇದನ್ನು ನೋಡಿದಾಗ ಅವ್ರ ಮೈಂಡ್ಗೆ ಹೋಗುತ್ತೆ. ಅವರಿಗೆ ಅವ್ರ ಮಕ್ಕಳಿಗೆ ಈ ಥರದ ವಿನೂತನ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸೊಪ್ಪನ್ನ ಸೇವ್ ಮಾಡೋದು ತುಂಬ ಕಷ್ಟ. ಅದು ಬೆಳಿಗ್ಗೆ ಇಟ್ಟರೆ ಸಂಜೆ ಹೋಗ್ಬಿಡುತ್ತೆ. ಅಂದರೆ ಫ್ರಿಜ್ಜಲ್ಲಿಟ್ಟೆ ಬಳಸ್ಕೋಬೇಕು, ಅದು ಐಸಲ್ಲಿಟ್ಟೆ ಬಳಸಬೇಕು. ಹಾಗಾಗಿ ಅವ್ರಿಗೆ ಇದು ಫ್ರೆಶ್ ಆಗಿದೆ. ಅದ್ರ ಮಾಹಿತಿ ಹೇಳಕ್ಕೆ ನಮ್ಮ ರೈತರಿದ್ದಾರೆ ಇಲ್ಲಿ, ಬಂದು ಅದನ್ನು ಸದುಪಯೋಗ ಪಡ್ಕೊಂಡ್ರೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀವಿ. ಶಾಂತಕುಮಾರ್ ಅಂತ, ಸಹಜ ಸಂಪರ್ಕ ಸಂಯೋಜಕ ಕೆಲಸ. ಥ್ಯಾಂಕ್ ಯು.